ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ಸ್ಟನ್ ಹ್ಯೂಗಸ್ ರವರು ಬರೆದಿರತಕ್ಕಂತಹ ಡ್ರೀಮ್ಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ಇನ್ನರ್ ಮೀನಿಂಗನ್ನು ಕಲಿಯೋಣ. ಲಾಂಗ್ಸ್ಟನ್ ಹ್ಯೂಗಸ್ ರವರು ಡ್ರೀಮ್ಸ್, ಕನಸುಗಳು, ಈ ಪದ್ಯದ ಮೂಲಕ ನಾವು ಕಾಣ್ತಕ್ಕಂತಹ ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ಅರ್ಥವಿಲ್ಲದಂತಾಗುತ್ತೆ. ಹಾಗೆ ಕನಸುಗಳನ್ನು ಕಳೆದುಕೊಂಡರೆ ನಮ್ಮ ಜೀವನ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಕೇವಲ 8 ಸಾಲುಗಳಿರ್ತಕ್ಕಂತಹ ಈ ಒಂದು ಪದ್ಯವು ಡ್ರೀಮ್ಸ್, ಕನಸುಗಳ ಬಗ್ಗೆ ತುಂಬ ಒಂದು ಮಹತ್ವವಾದಂತಹ ಮೆಸೇಜನ್ನು ಈ ಪದ್ಯದ ಮೂಲಕ ನೀಡ್ತಾ ಇದ್ದಾರೆ. ಬನ್ನಿ, ಲಾಂಗ್ಸ್ಟನ್ ಹ್ಯೂಗಸ್ ರವರು ಈ ಪದ್ಯದಲ್ಲಿ ಏನು ಕನಸುಗಳ ಬಗ್ಗೆ ಹೇಳಿದ್ದಾರೆ ಅಂತ ನೋಡೋಣ. ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಹೋಲ್ಡ್ ಫಾಸ್ಟ್ ಟು ಡ್ರೀಮ್ಸ್, ಫಾರ್ ಇಫ್ ಡ್ರೀಮ್ಸ್ ಡೈ, ಲೈಫ್ ಈಸ್ ಎ ಬ್ರೋಕನ್ ವಿಂಗ್ಡ್ ಬರ್ಡ್ ದಟ್ ಕೆನಾಟ್ ಫ್ಲೈ. ನೋಡಿ, ಇಲ್ಲಿ ಮೊದಲ ಸಾಲಲ್ಲಿ ಹೋಲ್ಡ್ ಫಾಸ್ಟ್ ಟು ಡ್ರೀಮ್ಸ್, ನಿಮ್ಮ ಕನಸುಗಳನ್ನು ಬಿಗಿಯಾಗಿ ಇಟ್ಕೊಳ್ಳಿ ಅಥವಾ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕನಸುಗಳು ಎಂದರೆ ಕೇವಲ ಕನಸುಗಳಲ್ಲ, ಅವು ನಮ್ಮ ಗುರಿಗಳು, ನಮ್ಮ ಆಸೆಗಳು, ಅವುಗಳನ್ನು ಎಂದಿಗೂ ಸಹ ನಾವು ಬಿಟ್ಟುಕೊಡಬಾರ್ದು ಅಂತಕ್ಕಂಥದ್ದನ್ನ ಕವಿ ಈ ಸಾಲಿನ ಮೂಲಕ ಒಂದು ಮೆಸೇಜನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಸಾಲಿನ ಅರ್ಥ, ಕನಸುಗಳು ಜೀವನಕ್ಕೆ ಒಂದು ಬಲವಾದಂತಹ ಉದ್ದೇಶವನ್ನು ನೀಡ್ತವೆ. ನಾವು ಕಂಡಂತಹ ಆಸೆಗಳು, ಗುರಿಗಳು, ನಮ್ಮ ಕನಸುಗಳು ನಮ್ಮ ಜೀವನಕ್ಕೆ ಒಂದು ಬಲವಾದಂಥ ಉದ್ದೇಶವನ್ನು ನೀಡುತ್ತೆ. ಫಾರ್ ಇಫ್ ಡ್ರೀಮ್ಸ್ ಡೈ, ಆದರೆ ಆ ಕನಸುಗಳೇನಾದರೂ ಸತ್ತರೆ ಏನಾಗುತ್ತೆ ಅಂತ ಕವಿ ಹೇಳ್ತಾ ಇದ್ದಾರೆ. ನಮ್ಮ ಗುರಿಗಳನ್ನು ನಾವು ಕಳೆದುಕೊಂಡಂತೆ ಆಗುತ್ತೆ, ಬದುಕಿಗೆ ಅರ್ಥವಿಲ್ಲದಂತಾಗುತ್ತೆ ಅಂತಕ್ಕಂಥದ್ದು ಇದರ ಅರ್ಥ. ಅಂದರೆ ನಮ್ಮ ಕನಸುಗಳನ್ನು ಕಳೆದುಕೊಂಡ್ರೆ, ನಮ್ಮ ಕನಸುಗಳೇನಾದರೂ ಸತ್ತರೆ ನಮ್ಮ ಜೀವನವು ನಿರಾಶಾವಾದವಾಗುತ್ತೆ, ನಮ್ಮನ್ನು ಕುಗ್ಗಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ಕನಸುಗಳನ್ನು ಕಳೆದುಕೊಂಡಾಗ ಲೈಫ್ ಈಸ್ ಎ ಬ್ರೋಕನ್ ವಿಂಗ್ಡ್ ಬರ್ಡ್ ದಟ್ ಕೆನಾಟ್ ಫ್ಲೈ. ನಾವು ಆ ಕನಸುಗಳು, ನಮ್ಮ ಆಸೆಗಳು, ಗುರಿಗಳನ್ನೇನಾದರೂ ನಾವು ಸತ್ತರೆ ಅಥವಾ ಅವುಗಳನ್ನು ಬಿಟ್ಟರೆ ಅವು ರೆಕ್ಕೆಗಳನ್ನು ಮುರಿದುಕೊಂಡಂತಹ ಹಕ್ಕಿ ಅಂತ ಆಗುತ್ತೆ. ಕೆನಾಟ್ ಫ್ಲೈ, ಆ ಹಕ್ಕಿ ಹಾರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಕನಸುಗಳಿಲ್ಲದ ಜೀವನವು ಮುರಿದ ರೆಕ್ಕೆಯ ಹಕ್ಕಿ ಅಂತ ಆಗುತ್ತೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾರೆ. ರೆಕ್ಕೆ ಮುರಿದ ಹಕ್ಕಿ ಅದು ಹಾರಲು ಸಾಧ್ಯ ಇಲ್ಲ. ಹಾಗೆ ನಮ್ಮ ಕನಸುಗಳಿಲ್ಲದೆ ನಮ್ಮ ಜೀವನವೂ ಸಹ ಮುಂದೆ ಹೋಗಲು ಸಾಧ್ಯ ಇಲ್ಲ, ನಿಷ್ಪ್ರಯೋಜಕವಾಗುತ್ತೆ. ಕನಸುಗಳೇ ನಮ್ಮ ಬದುಕಿಗೆ ರೆಕ್ಕೆಗಳು, ಅವುಗಳಿಲ್ಲದೆ ನಾವು ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟ್, ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ಸಾಲುಗಳ ಅರ್ಥ. ಇನ್ನು ಮುಂದಿನ 4 ಸಾಲುಗಳನ್ನು ನೋಡೋದಾದರೆ, ಹೋಲ್ಡ್ ಫಾಸ್ಟ್ ಟು ಡ್ರೀಮ್ಸ್, ಫಾರ್ ವೆನ್ ಡ್ರೀಮ್ಸ್ ಗೋ, ಲೈಫ್ ಈಸ್ ಎ ಬ್ಯಾರನ್ ಫೀಲ್ಡ್ ಫ್ರೋಸನ್ ವಿತ್ ಸ್ನೋ. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಹೋಲ್ಡ್ ಫಾಸ್ಟ್ ಟು ಡ್ರೀಮ್ಸ್, ಮೊದಲ ಪದ್ಯದಲ್ಲಿ ಹೇಳಿದ ಹಾಗೆ ನಿಮ್ಮ ಕನಸುಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾ ಅವುಗಳ ಮಹತ್ವವನ್ನು ಹೇಳ್ತಾ ಇದ್ದಾಳೆ. ಅಂದರೆ ನಮ್ಮ ಗುರಿಗಳನ್ನು, ನಮ್ಮ ಆಸೆಗಳನ್ನು ಬೆನ್ನಟ್ಟಲು ಇದು ನಮಗೆ ತುಂಬ ಪ್ರೇರೇಪಣೆಯನ್ನು ನೀಡುತ್ತೆ. ಫಾರ್ ವೆನ್ ಡ್ರೀಮ್ಸ್ ಗೋ, ನಮ್ಮ ಕನಸುಗಳೇನಾದರೂ ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತ ಕವಿ ಹೇಳ್ತಾರೆ. ನಮ್ಮ ಕನಸುಗಳೇನಾದರೂ ಹೊರಟೋದ್ರೆ, ನಮ್ಮ ಕನಸುಗಳನ್ನು ನಾವು ಕಳೆದುಕೊಂಡ್ರೆ ಏನಾಗುತ್ತೆ, ನಮ್ಮ ಬದುಕು ಬರ್ಡಾಗುತ್ತೆ. ಇಲ್ಲಿ ಭರವಸೆ ಇಲ್ಲದೇ ಇದ್ದರೆ ನಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ, ಆ ಕನಸುಗಳಿಲ್ಲದಿದ್ದರೆ ನಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ ಅಂತ ಹೇಳ್ತಾರೆ. ಲೈಫ್ ಈಸ್ ಎ ಬ್ಯಾರನ್ ಫೀಲ್ಡ್ ಫ್ರೋಸನ್ ವಿತ್ ಸ್ನೋ. ಆ ಕನಸುಗಳನ್ನೇನಾದರೂ ನಾವು ಬಿಟ್ಟುಕೊಟ್ರೆ, ಕಳೆದುಕೊಂಡ್ರೆ ನಮ್ಮ ಜೀವನವು ಬಂಜರ ಭೂಮಿಯಂತ ಆಗುತ್ತೆ. ಹಾಗೆ ಆ ಬಂಜರ ಭೂಮಿ ಹಿಮದಿಂದ ಹೆಪ್ಪುಗಟ್ಟಿದಂತೆ ಆಗುತ್ತೆ. ಕನಸುಗಳಿಲ್ಲದೆ ಇರತಕ್ಕಂಥ ಜೀವನ ಹಿಮದಿಂದ ಹೆಪ್ಪುಗಟ್ಟಿರ್ತಕ್ಕಂಥ ಬಂಜರ ಭೂಮಿಗೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಬಂಜರ ಭೂಮಿಯಲ್ಲಿ ಏನನ್ನೂ ಬೆಳೆಯಲು ಸಾಧ್ಯವಿಲ್ಲ, ಅಂದರೆ ಅಲ್ಲಿ ಫಲವತ್ತತೆ ಇರೋದಿಲ್ಲ. ಹಾಗೆ ಕನಸುಗಳಿಲ್ಲದ ಜೀವನವು ಸಹ ಏನನ್ನು ಸಾಧಿಸಲು ಸಾಧ್ಯ ಇಲ್ಲ. ಅಂದರೆ ಕನಸುಗಳು ನಮ್ಮ ಜೀವನದಲ್ಲಿ ಒಂದು ಫಲವತ್ತತೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು. ಕನಸುಗಳಿಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ಫಲವತ್ತತೆ ಇಲ್ಲ. ಅಂದರೆ ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ಇದ್ದಾಗ ಯಾವುದೇ ಬೆಳೆ ಬೆಳೆಯಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಕನಸುಗಳಿಲ್ಲದೆ ಇದ್ದರೆ ಫಲವತ್ತತೆ ಇಲ್ಲದೆ ಇರತಕ್ಕಂಥ ಭೂಮಿಯಂತೆ ನಮ್ಮ ಜೀವನ ಆಗುತ್ತೆ, ಯಾವುದೇ ಫಲವತ್ತತೆಯನ್ನು ನೀಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕನಸುಗಳು ನಮ್ಮ ಬದುಕಿಗೆ ಫಲವತ್ತತೆಯನ್ನು ನೀಡ್ತವೆ, ಅವುಗಳಿಲ್ಲದೆ ನಾವು ಏನು ಸಾಧಿಸಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಈ ಸಾಲಿನ ಅರ್ಥ. ಈ ಕವಿತೆಯ ಮೂಲಕ ಕವಿ ಹೇಳಲು ಹೊರಟಿರ್ತಕ್ಕಂಥದ್ದು, ಕನಸುಗಳು ಮತ್ತು ಗುರಿಗಳು ತುಂಬ ಮಹತ್ವವಾದದ್ದು. ಕನಸುಗಳಿಲ್ಲದಿರತಕ್ಕಂತಹ ಜೀವನ ಒಂದು ಅರ್ಥಹೀನವಾದ ಜೀವನ ಆಗುತ್ತೆ, ನಿರಾಶಾದಾಯಕವಾದ ಜೀವನ ಆಗುತ್ತೆ. ಆದ್ದರಿಂದ ನಮ್ಮ ಕನಸುಗಳನ್ನು ನಾವು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು, ಅವುಗಳನ್ನು ನನಸು ಮಾಡಲು ನಾವು ಪ್ರಯತ್ನಿಸಬೇಕು ಅಂತ ಕವಿ ಈ ಒಂದು ಪದ್ಯದ ಮೂಲಕ ನಮ್ಮನ್ನು
ಪ್ರೇರೇಪಿಸ್ತಾ ಇದ್ದಾರೆ. ನೋಡಿ, ಈ ಕನ್ನಡದ ಸಾರಾಂಶದೊಂದಿಗೆ ಇಂಗ್ಲೀಷ್ ಸಮರಿ PDF ಸಹ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.